ಹಲೋ ಗೈಸ್, ವೆಲ್ಕಮ್ ಟು ಟೆಕೆಸ್ಟ್ ಗಜ್ಜಾ ಯೂಟ್ಯೂಬ್ ಚಾನಲ್. ತಮಿಳುನಾಡಿನ ಊಟಿ ಕೊಡೈಕೆನಾಲ್ ಹೋಗೋಕ್ಕೆ ತಮಿಳುನಾಡು ಗೌರ್ಮೆಂಟ್ ಅವರು ಇ ಪಾಸ್ ಮ್ಯಾಂಡೇಟರಿ ಮಾಡಿದ್ದಾರೆ. ಅಂದರೆ ಅಲ್ಲಿ ವೆಹಿಕಲ್ಸ್ ತುಂಬ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ದಿನಕ್ಕೆ ಇಂತಿಷ್ಟೇ ವೆಹಿಕಲ್ಸ್ ಬಿಟ್ಟರೆ ಅಲ್ಲಿ ಪಬ್ಲಿಕ್ ಕಂಟ್ರೋಲ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಇ ಪಾಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದಕ್ಕೆ ನಾವು ಊಟಿ ಹೋಗೋದಿದ್ರೆ ಇ ಪಾಸ್ ತೊಗೊಂಡು ಹೋಗಬೇಕು. ಅದರಲ್ಲಿ ನಮ್ಮ ಡೀಟೇಲು, ನಮ್ಮದು ವೆಹಿಕಲ್ ಡೀಟೇಲು ಎಲ್ಲ ಡೀಟೇಲಾಗಿ ಕೇಳ್ತಾರೆ. ಅದನ್ನು ಇ ಪಾಸ್ನ ಹೇಗೆ ಬುಕ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಮೊದಲು ಗೂಗಲ್ ಸರ್ಚಲ್ಲಿ ತಮಿಳುನಾಡು ಊಟಿ ಇ ಪಾಸ್ ಅಂತ ಸರ್ಚ್ ಮಾಡಿ. ಸರ್ಚ್ ರಿಸಲ್ಟಲ್ಲಿ ಫಸ್ಟಿಗೆ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಎರಡು ಆಪ್ಷನ್ ಇದೆ, ಔಟ್ಸೈಡ್ ಇಂಡಿಯಾ, ವಿತಿನ್ ಇಂಡಿಯಾ ಅಂತ. ನಾನು ವಿತಿನ್ ಇಂಡಿಯಾ ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ನಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಎಂಟ್ರ್ ಮಾಡಬೇಕು. ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಕ್ಯಾಪ್ಚಾ ಎಂಟ್ರ್ ಮಾಡಿ. ಕ್ಯಾಪ್ಚಾ ಎಂಟ್ರ್ ಮಾಡಿ ಗೆಟ್ ಒ ಟಿ ಪಿ ಅಂತ ಕೊಡಿ. ಅದಾದಮೇಲೆ ನಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ನನ್ನ ಮೊಬೈಲಿಗೆ ಒ ಟಿ ಪಿ ಬಂದಿದೆ, ಒ ಟಿ ಪಿ ಎಂಟ್ರ್ ಮಾಡ್ತಾಯಿದ್ದೀನಿ. ಇವಾಗ ನೀವು ಎಲ್ಲಿ ಟೂರ್ ಮಾಡ್ತೀರಾ ಅನ್ನೋದು ಕೇಳುತ್ತೆ. ನೀಲಗಿರೀಸು, ಕೊಡೈಕೆನಾಲ್ ಅಂತ ಆಪ್ಷನ್ ಇದೆ. ಕೊಡೈಕೆನಾಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಅಪ್ಲಿಕೆಂಟ್ ನೇಮ್ ಕೇಳುತ್ತೆ, ನೇಮ್ ಎಂಟರ್ ಮಾಡುತ್ತಾ ಇದ್ದೀನಿ. ಅದಾದಮೇಲೆ ಪರ್ಪಸ್ ಆಫ್ ವಿಸಿಟ್ ಅಂತ ಕೇಳುತ್ತೆ. ನಾನು ಟೂರಿಸಮ್ಗೆ ಹೋಗಿರೋದ್ರಿಂದ ಟೂರಿಸಮ್ ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ನೀವು ಹೋಗೋ ವೆಹಿಕಲ್ನ ನಂಬರ್ ಎಂಟ್ರಿ ಮಾಡಬೇಕು. ಅದಾದಮೇಲೆ 4ನೇ ಕಾಲಮಲ್ಲಿ ನಂಬರ್ ಆಫ್ ಪ್ಯಾಸೆಂಜರ್ಸ್ ಎಷ್ಟು ಅಂತ ಕೇಳುತ್ತೆ. ನೀವು ಎಷ್ಟು ಜನ ಹೋಗ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡು. ನೀವು ಎಷ್ಟು ಅಂತ ಸೆಲೆಕ್ಟ್ ಮಾಡಿ. ನಾನು 2 ಅಂತ ಎಂಟ್ರ್ ಮಾಡ್ತಿದ್ದೀನಿ. ಇಯರ್ ಆಫ್ ಮ್ಯಾನುಫ್ಯಾಕ್ಚರ್ ಅಂದರೆ ನೀವು ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಇಯರ್ನ ಎಂಟ್ರ್ ಮಾಡಬೇಕು. ಅದಾದಮೇಲೆ ವೆಹಿಕಲ್ ಟೈಪ್ ಯಾವುದು ಅಂತಿದೆ, ನಾನು ಕಾರ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ಅದಾದಮೇಲೆ ಫ್ಯೂಯಲ್ ಟೈಪ್ ಸೆಲೆಕ್ಟ್ ಮಾಡಿ. ನನ್ನ ಗಾಡಿ ಪೆಟ್ರೋಲು, ಅದಕ್ಕೆ ಪೆಟ್ರೋಲ್ ಸೆಲೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ನೀವು ಹೋಗೋ ಡೇಟ್ನ ಸೆಲೆಕ್ಟ್ ಮಾಡಬೇಕು. ನಾನು 19 ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಕೆಳಗಡೆ ಸ್ಲಾಟ್ಸ್ ಆರ್ ಅವೈಲೇಬಲ್ ಅಂತ ತೋರಿಸ್ತಾ ಇದೆ, ಇಲ್ಲಾಂದರೆ ನಾಟ್ ಅವೈಲೇಬಲ್ ಅಂತ ತೋರಿಸುತ್ತೆ. ಎಕ್ಸಿಟ್ ಡೇಟ್ನ ಕೇಳುತ್ತೆ, ಎಕ್ಸಿಟ್ ಡೇಟ್ನ ಎಂಟರ್ ಮಾಡಿರಿ. ಅದಾದಮೇಲೆ ಕಂಟ್ರಿ ಇಂಡಿಯಾ ಡಿಫಾಲ್ಟ್ ಅಂತ ತೋರಿಸುತ್ತೆ. ಅದಾದಮೇಲೆ ಸ್ಟೇಟ್, ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಅಡ್ರೆಸ್ನ ಮ್ಯಾಂಡೇಟರಿ ಮಾಡಲೇಬೇಕು. ಶಿರ್ಸಿ ಅಂತ ಟೈಪ್ ಮಾಡ್ತಾಯಿದ್ದೀನಿ. ಇಲ್ಲೂ ಶಿರ್ಸಿ ಅಂತ ಟೈಪ್ ಮಾಡ್ತೀನಿ. ಪಿನ್ ಕೋಡ್ ಕಂಪಲ್ಸರಿ ಹಾಕಲೇಬೇಕು. ಪಿನ್ ಕೋಡ್ ಹಾಕಿದ್ದೀನಿ. ಪ್ಲೇಸ್ ಆಫ್ ಸ್ಟೇ, ಎಲ್ಲಿ ಉಳಿತೀರಾ ಅನ್ನೋದನ್ನ ಕೇಳುತ್ತೆ. ಹೋಟೆಲು, ಸರ್ವಿಸು, ರೆಂಟೆಡ್ ರೂಮು. ಅದಾದಮೇಲೆ 2ನೇ ಆಪ್ಷನ್ನು ಓನ್ ಹೌಸು, ರಿಲೇಟಿವ್, ಫ್ರೆಂಡ್ ಹೌಸು. ಹೋಟೆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಹೋಟೆಲ್ ಹೆಸರು, ಆಮೇಲೆ ಡೆಸ್ಟಿನೇಷನ್ ಅಡ್ರೆಸ್ಸು, ಆಮೇಲೆ ಬುಕ್ಕಿಂಗ್ ರಿಸಿಟ್ ಇದ್ದರೆ ಹಾಕಬೇಕು. ನಾನು ಫ್ರೆಂಡ್ ಹೌಸ್ ಅಂತ ಕೊಡ್ತಾಯಿದ್ದೀನಿ. ಅಲ್ಲಿ ಎಲ್ಲಿ ಅಂತ ಕೇಳುತ್ತೆ, ಕೊಡೈಕೆನಾಲ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸಬ್ಮಿಟ್ನ ಎಂಟರ್ ಮಾಡಿ. ಸಬ್ಮಿಟ್ನ ಎಂಟರ್ ಮಾಡಿದ್ಮೇಲೆ ನಿಮ್ಮದು ತಮಿಳುನಾಡು ಕೊಡೈಕೆನಾಲ್ಗೆ ಇ ಪಾಸ್ ಬುಕ್ ಆಗುತ್ತೆ. ಅದೇ ಥರ ನೀಲಗಿರೀಸ್ ಬೇಕು ಅಂದರೆ ಅದ್ರ ಪಕ್ಕದಲ್ಲೇ ಇದೆ, ಅದನ್ನು ನೀವು ಬುಕ್ ಮಾಡ್ಕೊಬೋದು. ಅಪ್ರೂವ್ ಪಾಸಸ್ ಅಂತ ಒಂದು ಟ್ಯಾಬ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪಾಸ್ ಯಾವ ಬುಕ್ ಮಾಡಿದ್ದು ಅಂತೆಲ್ಲ ನೀಟಾಗಿ ಇನ್ ಡೀಟೇಲ್ ಆಗಿ ತೋರಿಸುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಟ್ರಿಪ್ ಮಾಡೋ ನಿಮ್ಮ ಫ್ರೆಂಡ್ಗೆ ಟ್ಯಾಗ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು.